ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿದ್ದೀನಿ. ನಾನು ನಿಮ್ಮ ದಚ್ಚು. ನಾನು ನಿಮ್ಮ ದೀಪು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡ್ತೀರಾ ನಮ್ಮ ದೀಪಿಕಾನ ಹೇಳ್ತಾಳೆ, ಅವಳ ಬಾಯಲ್ಲ ಕೇಳೋಣ. ಹೇಳಿ ದೀಪು. ಆನ್ ದ ವೇ ಹೋಗ್ತೇನೆ. ಇವಾಗ ಹೇಳಿದ್ರೆ ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ನನಗೆ ಫಸ್ಟ್ ಟೈಮ್ ಫ್ಲವರ್ ಶೋ ಕರ್ಕೋಗ್ತಾ. ನಾನು ಬೆಂಗಳೂರಿಗೆ ಬಂದು ಅಲ್ಲೇ ತುಂಬಾ ವರ್ಷ ಆಯ್ತು. ನಾನು ಬಂದು ತುಂಬಾ ವರ್ಷ ಆಯ್ತು, ಬಟ್ ಲಾಲ್ಬಾಗ್ನೇ ನೋಡಿಲ್ಲ ಇವತ್ತವರೆಗೂ ಒಳಗಡೆ ಹೋಗಿ. ನಾನು ಅವಾಗ ಕಾಲೇಜ್ ಟೈಮಲ್ಲಿ ಹೋಗಿದ್ದು, ಅದು ಬಿಟ್ರೆ ಇವಾಗಲೇ ಹೋಗ್ತಾರೆ 4-5 years ಆದ್ಮೇಲೆ. ಸೊ ಬಂದ್ರಿ. ಇವಾಗ ದೀಪಿಕಾ ನಮ್ಮನ್ನ ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡಕ್ ಕರ್ಕೊಂಡ್ ಬಂದವಳೆ. ಇದ್ರ ಜೊತೆ ನಾನು ಬಂದಿದ್ದೀನಿ, ನನ್ನ ಜೊತೆ ದೀಪಿಕಾನು ಬಂದಿದ್ದಾರೆ, ಇನ್ನೊಂದಷ್ಟು ಫ್ರೆಂಡ್ಸು ಬರ್ತಾ ಇದಾರೆ ಈಚೆ. ನೀನ್ ತಾನೆ ಕರ್ಕೊಂಡ್ ಬಂದಿರೋದು, ನಿನಗೆ ಗೊತ್ತಿರ್ಬೇಕು ಎಲ್ಲಿ ತಗೊಳ್ಳೋದು ಅಂತ. ನನಗ್ ಗೊತ್ತಾ? ಅಲ್ಲಿ ಅಲ್ಲಿ ಹೆಂಗ್ ಕಿಸಿತ್ಯಾ? ಬರೀ ಬೈಯೋದೇ ಆಯ್ತು. ನನಗಿದ್ರ ಒಂಥರ ಸಂತೋಷ. ಸಾರ್ ಬೈಲ್ ಆಯ್ತು. ಸಾರ್ ಅವಳಿಗೊಂದೊಂದ್ಸಾರಿ ಅದೇ ಹೇಳಿಲ್ವಾ, ಅವಳಿಗೆ ಗೋಡಿಕೊಂತ ಇರ್ಬೇಕು, ಅದು ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಇದೇನ್ ಫ್ಲವರ್, ಕಮೆಂಟ್ ಮಾಡ್ಬಿಟ್ರಿ ನೀವೇ ಯಾರು ಗೊತ್ತಿದ್ರೆ. ಸಾಮಂತಿಗೆ ಇದು ಸಾಮಂತಿಗೆನಾ? ಏಯ್ ಕಲರು ಲಾಲ್ಬಾಗ್ ಒಳಗಡೆ ಎಂಟ್ರಿ ಆಗಿದೀವಿ. ಲಾಲ್ಬಾಗ್ ಒಳಗಡೆ ಕೆರೆ ಐತಿ ಅಂತ ಇವತ್ತೇ ಗೊತ್ತಾಯ್ತಿರೋದು ನನಗೆ. ನೀನ್ ಇಷ್ಟಪ್ಪ ಇದ್ಯಾ? ನೀನಿರೋದು ಇಷ್ಟೇ ನೋಡು, ಇಷ್ಟೇ. ಹಾಯ್ ಚಿಕನ್ ಕೊಡು. ಹಾಯ್ ಪ್ಲೈನ್ ಕೀಸ್ ಕೊಡು. ಪ್ಲೈನ್. ಸೊ ಲಾಲ್ಬಾಗ್ ಹತ್ರ ಕೆರೆ ನೋಡಕ್ ಬಂದಿದೀವಿ, ಆದ್ರೆ ಕೆರೆನ ನೀಟಾಗಿ ಇಟ್ಕೊಂಡಿಲ್ಲ ಗುರು. ಮೀಟ್ ಮಾಡಕ್ ಯಾರು ಬಂದಿದ್ದಾರೆ? ದೀಪು, ನಿನ್ ಫ್ರೆಂಡ್ ಬಂದವ್ರು ನೋಡಲ್ಲಿ. ದೀಪಿಕನ್ ಫ್ರೆಂಡ್ ನೀರು ಕುಡಿತವ್ರೆ. ಸೊ ನೀರು ಕುಡ್ಕೊಂಡು ಅವ್ರು ಹೋಗ್ತಾರೆ. ಓ ಇಡೀ ಫ್ಯಾಮಿಲಿನೇ ಐತಲ್ಲ ದೀಪು. ಇನ್ನ ಫ್ಲವರ್ ಶೋ ಬಂದಿಲ್ಲ ದೀಪು. 3 ಕಿಲೋಮೀಟರ್ ಇಂದ ಖಾಲಿ ನಡೆಸಿದ್ಯಾ? ಇನ್ನ 3 ಕಿಲೋಮೀಟರ್ ಹೋಗ್ಬೇಕು. ಬಂದ್ರಿ ಹೋಗೋಣ. ಓ ನಡೆದ್ರೆ ಆರೋಗ್ಯ ಸೂಪರ್. ಬ್ಲಾಗರ್ ಎಲ್ಲ ಕಣೋ, ಅದು ಬ್ಲಾಗರ್. ರಾಗಿ ಮುದ್ದೆ, ಅನ್ನ, ಉಪ್ಸಾರೆಲ್ಲ ಕೊಡ್ತಾ ಇದ್ದಾರೆ. ಮತ್ ನೀನೇನು ತರ್ಲೇ ಇಲ್ಲ ದೀಪು. ಕೊನೆಗೂ ದೀಪಿಕಾ ಫ್ಲವರ್ ಶೋ ಹತ್ರ ಕರ್ಕೊಂಡ್ ಬಂದಿದ್ದಾಳೆ. ದೀಪಿಕಾ ಫ್ಲವರ್ ಶೋ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಲು. ಇದನ್ನ ನೋಡಕ್ಕೆನ ಎಲ್ರು ಬರೋದು. ಇದೇನೋ ಹಣ್ಣಿದು, ಏನ್ ಸ್ಟೋರಿ ಅದು? ಏನು ಗೊತ್ತಿಲ್ಲ ಗುರು. ಒಳಗೆ ಸುಮ್ನೆ ಡವ್ ಮಾಡ್ತಾವಳೆ. ಸ್ವಾಮಿ ಅವರೇ, ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ನೋಡ್ರಿ, ದೊಡ್ಡ ಹುತ್ತ ಇದೆ. ಹುತ್ತನ ಮಣ್ಣಿಂದ ಏನೋ ಗೊತ್ತಿಲ್ಲ, ಅದು ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗಲ್ಲ ಬಸ್ಸು. ಫೋಟೋ ಬೇಕಾ? ಅವ್ಳಿಗೊಂದು ಫೋಟೋ ಅಂತೈತೆ, ಕೊಟ್ಬಿಡೋಣ ಅಂತೈತೆ. ಫ್ರೆಂಡ್ ತುಂಬಾ ವೆರೈಟೀಸ್ದು ಹೂವೆಲ್ಲ ಇದೆ ನೋಡ್ರಿ. ಹಾ ಏನಿಲ್ಲ, ನಿಂತ್ಕೊಂತ್ಯಾ? ಸರಿ ಆಯ್ತು. ಅದು ಚೆನ್ನಾಗೈತಿಲ್ಲ. ಇದೇನಿದು ದೀಪಿಕಾ? ಏನದು? ಹಾ ಏನು ಅದು? ನನಗೂ ಗೊತ್ತಿಲ್ಲ ಇದೇನು ಅಂತ. ನೋಡ್ರಿ ಇವೆಲ್ಲ ಕೆಳಗಡೆ ಎಲ್ಲ ಚೆನ್ನಾಗೈತೆ, ಚೆನ್ನಾಗೇ ಮಾಡಿದ್ದಾರೆ, ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿಲ್ಲ ನನಗೆ. ನಿಮಗೂ ಯಾರಿಗಾರು ಅನ್ಸಿದ್ರೆ ಬಂದು ವಿಸಿಟ್ ಮಾಡಿ. ಹಳೆ ಕಾಲದ ನಾಣ್ಯಗಳದ್ದು ಫೋಟೋಗಳು ಹಾಕೋರು ನೋಡ್ರಿ, ಇವೆಲ್ಲ ಹಳೆ ಕಾಲದ ನಾಣ್ಯಗಳನ್ನ. ಸೊ ಇಷ್ಟೇ ಎಂಡಾಗೋಯ್ತು ದೀಪಿಕಾ. ಇವಳು ಸವಾಸ ಎಲ್ಲ, ಇವಳು ಸವಾಸ. ಲಾಲ್ಬಾಗಲ್ಲಿ ರಾಗಿ ಬೋಟಿ ಎಲ್ಲ ಸಿಗುದು ಗುರು. ಏನಿದೆ? ಯಾವ ತರ ರಾಗಿ ಬೋಟಿ ಇದು? ಏನಿದು? ಬೇಡ. ಓ ರಾಗಿಲ್ ಮಾಡಿರೋ ಬೋಟಿನ ಇವೆಲ್ಲ? ರಾಗಿ ಬೋಟಿ ಎಲ್ಲ ಸಿಗುತ್ತೆ. ಹಾ ಬೇಡ. ಏನೋ ಒಂಥರ ಸ್ಮೆಲ್ ಐತೆ, ಚೆನ್ನಾಗೈತೆ. ದೀಪಿಕಾ ನಾನು ಅಲ್ಲೇನೋ ನೋಡೋ ಅಷ್ಟಲ್ಲೇ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ. ಅಲ್ಲೆಲ್ಲೋ ನಿಂತ್ಕೊಂಡು ಬಾ 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 ಅಂತವಳು ನೋಡ್ರಿ. ಕಾಣಿಸ್ತಾಳ ಅವಳು, ಇರೋದಿಷ್ಟಪ್ಪ ಅವಳು ಎಲ್ಲಿಂದ ಕಾಣಿಸ್ತಾಳೆ. ಹೇಳಿದ್ದಲ್ವಾ ಜಾತ್ರೆ ದಿನ ತಪ್ಪಿಸ್ಕೊಂತೀಯ ಅಂತ, ಇವತ್ತು ತಪ್ಪಿಸ್ಕೊಂಡಿದ್ದೆ ನೋಡ್ರಿ.
ಲಾಲ್ ಬಾಗಲ್ ಪ್ಯೂರ್ ಹನಿ ಸಿಗುತ್ತೆ ನೋಡ್ರಿ. ಇದು ಯಾವ ಜೇನು ಅಕ್ಕ? ಮೆಲ್ಲಿಫೆರ ಜೇನು ಅಂತ. ಯಾವ್ದು? ತುಡುವೆ. ತುಡುವೆ ಜೇನು. ಓಕೆ, ತುಡುವೆ ಜೇನು ನೋಡ್ರಿ. ಇದೆಲ್ಲ ಔಟ್ ಸೈಡ್ ಹೆಂಗ್ ಹೋಗುತ್ತೆ? ಈಗ ಇದು ಡಿಸ್ಪ್ಲೇ ಬಾಕ್ಸ್ ಹೊರಗಡೆ ಎಲ್ಲೂ ಹೋಗಲ್ವಾ? ಜಸ್ಟ್ ಅದು ಹೆಂಗೆ ಇದೆ? ಓಕೆ ಓಕೆ. ಯಾವ ತರದಲ್ಲಿ ಜೇನು ನೋಡೋದು ಜೇನುತುಪ್ಪ ಇದು ಅಂತ. ಓಕೆ ಓಕೆ. ನಾನು ಬಿಟ್ಬಿಟ್ಟು ಹೋಯ್ತಾನೆ ಅವಳೆ. ಏನು ನನ್ನ ಮೇಲೆ ಕೇರೆ ಇಲ್ಲ ಅವಳಿಗೆ. ಏನು ದೀಪಿಕಾ ಹಂಗೆ ಬಿಟ್ಬಿಟ್ಟು ಹೋಯ್ತಾ ಇದೆಯಾ ಅವಾಗ್ಲಿಂದ? ತಿರುಗಿ ಅವ್ ಮಾತಾಡಿಲಿ. ನೀನು ಕುಡ್ದ ಸಮಾಧಾನ ಆಯ್ತಾ? ಬನ್ನಿ ಇವಾಗ ಈ ಎಳೆ ಪಾಪನ್ ಕರ್ಕೊಂಡು ಹೋಗೋಣ. ದೀಪಿಕಾ ನನ್ನನ್ನು ಇವಾಗ ಲಾಲ್ಬಾಗ್ ಕರ್ಕೊಬಂದು ಮಲ್ಸಿದ್ದಾಳೆ. ಅದ್ರ ಬಗ್ಗೆ ಕೇಳೋಣ. ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು ದೀಪಿಕಾ? ಏನು ನೋಡ್ತೀಯಾ ನೆಕ್ಸ್ಟ್? ಇವಾಗ ಇಲ್ಲಿಗೆ ಲಾಲ್ಬಾಗ್ ಎಪಿಸೋಡ್ ಎಂಡ್ ಆಗಿದೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ಎಲ್ಲೋಗ್ತೀವಿ ಅಲ್ಲಿಂದ ನೋಡೋಣ. ದೀಪಿಕಾ ನನಗಾಗಿ ಏನಿದು ವಾಂಗಿ ಬಾತ್ ಮಾಡ್ತಿದ್ದಾರೆ. ವಾಂಗಿ ಬಾತ್ ಕಲಿಸ್ತಾ ಇದ್ದೀನಿ. ವಾಂಗಿ ಬಾತು ಗೊಜ್ಜಿದೆ, ಅದನ್ನ ಎತ್ತಿ ಕಲಸಿ ಕೊಡ್ತಾ ಇದ್ದಾರೆ ನೋಡಿ. ಪೂಜೆ ಮಾಡೋದನ್ನ ಯಾರು ನೋಡಿಲ್ಲ ನೋಡ್ರಿ, ಯಾಕೆ ಮಾಡ್ತಾಳೆ. ಮಾಡಿ ಏನಾಗಲ್ಲ. ಅಯ್ಯೋ ನಿನ್ ಭಕ್ತಿಯಿಂದ ಪೂಜೆ ಮಾಡಿ ಏನಾಗಲ್ಲ. ದೇವ್ರು ಒಳ್ಳೇದ್ ಮಾಡ್ಬೇಕಂದ್ರೆ ಭಕ್ತಿ ಇರ್ಬೇಕು ಅನ್ಸಲ್ಲ. ಭಕ್ತಿ ತೋರ್ಸು. ಕಾಣಿಸ್ತಿಲ್ಲ ಭಕ್ತಿ ತೋರ್ಸು. ಆಗಲ್ಲ. ಸರಿ, ಅವಳು ಪೂಜೆ ಮಾಡ್ಕೊಳ್ಳಿ. ನಾವು ಒಂದ್ ರೌಂಡ್ ಕೆಳಗಡೆ ಹೋಗಿ ಸುಮ್ಮನೆ ಒಂದು ವಾಕ್ ಮಾಡ್ಕೊಂಡ್ ಬರ್ತೀನಿ. ಆಮೇಲಿಂದ ದೀಪಿಕನ್ ಸ್ಟುಡಿಯೋ ಟೂರ್ ಮಾಡೋಣ. ಏನ್ ದೀಪಿಕಾ, ಪೂಜೆ ನೀಟಾಗಿ ಮಾಡು. ದೀಪಿಕಾ ಕೊಟ್ಟಿದ್ದು ಏನದು ದೀಪು? ಬಿಸಿಬೇಳೆ ಅಲ್ಲ, ಸಾರಿ, ವಾಂಗಿ ಬಾತ್ ತಿನ್ಕೊಂಡು ಸೀದಾ ಬಂದಿದ್ದೆ ದಿಯಾ ಡಿಸೈನರ್ ಸ್ಟುಡಿಯೋ ಹತ್ರ. ಇದು ಬೇರೆ ಯಾರ್ದು ಅಲ್ಲ, ನಮ್ಮ ದೀಪಿಕಾ ಹೋಗ್ದೇನೆ. ಸೊ ಬಂದ್ರಿ, ನಮ್ಮ ದೀಪಿಕನ್ ದಿಯಾ ಡಿಸೈನರ್ ಸ್ಟುಡಿಯೋನ ಇವತ್ತು ತೋರಿಸ್ತೀನಿ ನಿಮ್ಗೆ. ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ದೀಪಿಕಾ. ಹಾಯ್ ದೀಪಿಕಾ. ಕಲೆಕ್ಷನ್ಸ್ ಇಲ್ಲಿ ಮೊದಲು ಮಾತಾಡು. ಹಾಯ್ ಹೇಳ್ದೆ. ಹಾಯ್. ಸ್ಟುಡಿಯೋ ಬಗ್ಗೆ ಎಕ್ಸ್ಪ್ಲನೇಷನ್. ನೋಡಲಿ ಏನು ಏನಾಯ್ತು? ಅಯ್ಯ ಅದು ಬಿಡು, ಅದು ಕಟ್. ಹೇಳು ನಿಮ್ ಸ್ಟುಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್. ಸ್ಟುಡಿಯೋದಲ್ಲಿ ರೆಂಟಲ್ ಔಟ್ಫಿಟ್ಸ್ ಅವೈಲಬಲ್ ಇದೆ, ಕಸ್ಟಮೈಸೇಷನ್ಸ್ ಕೂಡ ಅವೈಲಬಲ್ ಇದೆ. ಡಿಸ್ಟರ್ಬೆನ್ಸ್ ಆಗ್ತಿದೆಯಾ? ನೀನು ಹೇಳು ದೀಪು. ರೆಂಟಲ್ ಔಟ್ಫಿಟ್ ಇದೆಲ್ಲ ಹಾಕ್ಬೇಡ, ಮಾಡ್ಕೊಡ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ ಇಷ್ಟು ಔಟ್ಫಿಟ್ಸ್ ಅವೈಲಬಲ್ ಇದೆ. ರೆಂಟಲ್ ಆ್ಯಂಡ್ ಕಸ್ಟಮೈಸೇಷನ್ ಔಟ್ಫಿಟ್ಸ್ ನಾವು ಮಾಡ್ಕೊಡ್ತೀವಿ. ರೆಂಟಲ್ ರೇಂಜ್ ಬಂತು 1500 to 2500 ಒಳಗಿರುತ್ತೆ. ನಿಮಗೆ ತುಂಬ ಡೀಟೇಲ್ ಆಗಿ ಬೇಕು ಅಂತ ಅಂದರೆ ದಿಯಾ ಡಿಸೈನರ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮ್ ID ಇದೆ, ಸರ್ಚ್ ಮಾಡಿ. ಆಮೇಲೆ ಅಲ್ಲಿ ನಿಮಗೆ ಹೇಳ ನೀವೇನ್ ಮಾಡ್ತೀಯ ನೋಡ್ ದೀಪು. ಇನ್ನ ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ದಿಯಾ ಡಿಸೈನರ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದ್ರಲ್ಲಿ ಚೆಕ್ ಮಾಡ್ಬೋದು. ಕೇಳಿಸ್ಕೊಂಡ್ರಲ್ಲ, ಇದು ದೀಪಿಕಂದು ಡಿಸೈನರ್ ಸ್ಟುಡಿಯೋ, ದಿಯಾ ಡಿಸೈನರ್ ಸ್ಟುಡಿಯೋ ಅಂತ. ಅದ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ನಾನು ಇಲ್ಲಿ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಹೋಗ್ರಿ. ನಿಮ್ಗೆ ಯಾರಿಗಾರು ರೆಂಟಲ್ ಔಟ್ಫಿಟ್ಸ್ ಮತ್ತೆ ಇಲ್ಲ ಕಸ್ಟಮೈಸೇಷನ್ ಏನಾದ್ರು ಬೇಕು ಅಂದ್ರೆ ನಮ್ಮ ದೀಪಿಕನ ಕಾಂಟ್ಯಾಕ್ಟ್ ಮಾಡಿಕೊಡ್ತಾಳೆ. ಇದು ಲೊಕೇಟ್ ಆಗೋ ಜಾಗ ಬಂದು ದೀಪಿಕಾ ಪುಟ್ಟನಹಳ್ಳಿ, JP ನಗರ್ 7th phase. ಇಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ ಇದೆಯಲ್ಲ, ಆರ್ಬ್ಸ್ ಕೈ ಹಾಸ್ಪಿಟಲ್ ಹತ್ರ ಆಪೋಸಿಟ್ ಅಲ್ಲೇನೆ ದಿಯಾ ಡಿಸೈನರ್ ಸ್ಟುಡಿಯೋ ಅಂತ ಇದೆ. ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ. ನಿಮಗೆ ಗೂಗಲ್ ಅಲ್ಲೂ ಸಿಗುತ್ತೆ. ಎಲ್ಲ ಕಡೆ ಸಿಗುತ್ತೆ. ದೀಪಿಕಾ ಯಾಕೆ ಇಷ್ಟ? ಇರ್ಲಿ, ಹೇಳಿ, ಪರವಾಗಿಲ್ಲ. ಏನಾದ್ರು ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಹಂಗೆ ನೆಕ್ಸ್ಟ್ ಬ್ಲಾಗ್ ಏನ್ ಬೇಕು ಅಂತಾನು ಹಾಗೆ ಕಮೆಂಟ್ ಮಾಡಿ. ನಮ್ಮ ದೀಪಿಕಾ ಹೇಳ್ತಾ ಇದ್ದಾಳೆ, ನೆಕ್ಸ್ಟ್ ಬ್ಲಾಗ್ ಏನ್ ಬೇಕು ಅಂತ ಕಮೆಂಟ್ ಮಾಡಿ.